ಇದು ದರ್ಶನ್ ಗೆಳತಿ ಪವಿತ್ರ ಗೌಡ ಸುದ್ದಿ. ಮತ್ತೆ ಕೋರ್ಟ್ ಮೊರೆ ಹೋದ ಪವಿತ್ರ ಗೌಡ. ಮಗಳಿಗೆ ಬೋರ್ಡ್ ಎಕ್ಸಾಮ್ ಇದೆ, 20 ದಿನಗಳ ಮಧ್ಯಂತರ ಜಾಮೀನು ನೀಡಿ. ಇದು ದರ್ಶನ್ ಗೆಳತಿ ಪವಿತ್ರ ಸುದ್ದಿ. ಮತ್ತೆ ಕೋರ್ಟ್ ಮೊರೆ ಹೋದ ಪವಿತ್ರ ಗೌಡ. ಮಗಳಿಗೆ ಬೋರ್ಡ್ ಎಕ್ಸಾಮ್ಸ್ ಇದೆ, 20 ದಿನಗಳ ಮಧ್ಯಂತರ ಜಾಮೀನು ನೀಡಿ. ಮಧ್ಯಂತರ ಜಾಮೀನಿಗೆ ಪವಿತ್ರ ಗೌಡ ಮೊರೆ ಹೋಗಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ಬೇಲ್ ಅರ್ಜಿ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿಗೆ ಸೂಚಿಸಿದ ಕೋರ್ಟ್. ಫೆಬ್ರವರಿ 12ಕ್ಕೆ ಪವಿತ್ರ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್ ಗೆಳತಿ ಪವಿತ್ರ ಗೌಡ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಮಗಳಿಗೆ ಎಕ್ಸಾಮ್ಸ್ ಇದೆ, ಹೀಗಾಗಿ 20 ದಿನಗಳವರೆಗೆ ಮಧ್ಯಂತರ ಜಾಮೀನು ನೀಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಮಧ್ಯಂತರ ಜಾಮೀನಿಗೆ ಪವಿತ್ರ ಗೌಡ ಮೊರೆ ಹೋಗಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿಗೆ ಸೂಚಿಸಿದ ಕೋರ್ಟ್. ಇದೀಗ ಪವಿತ್ರ ಗೌಡ ಮತ್ತೆ ಕೋರ್ಟ್ ಮೊರೆ ಹೋಗಿರುವಂತದ್ದು. ಮಧ್ಯಂತರ ಜಾಮೀನಿಗೆ ಪವಿತ್ರ ಗೌಡ ಮೊರೆ ಹೋಗಿದ್ದಾರೆ. ಮಗಳಿಗೆ ಎಕ್ಸಾಮ್ಸ್ ಇದೆ, ಸೊ ಹಾಗಾಗಿ 20 ದಿನಗಳವರೆಗೆ ಮಧ್ಯಂತರ ಜಾಮೀನನ್ನ ನೀಡಿ ಅಂತ 57ನೇ ಸೆಷನ್ಸ್ ಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಹೀಗಾಗಿ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿಗೆ ಇದೀಗ ಕೋರ್ಟ್ ಸೂಚನೆಯನ್ನ ನೀಡಿದೆ. ಫೆಬ್ರವರಿ 12ಕ್ಕೆ ಪವಿತ್ರ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಈಗಾಗಲೇ ಎಕ್ಸಾಮ್ಸ್ ಸಹಿತ ನಿಯರ್ ಬಂತು, ಹೀಗಾಗಿ ಮಗಳ ಎಕ್ಸಾಮ್ಸ್ ಇದೆ. ಮಗಳ ಎಕ್ಸಾಮ್ಸ್ ಇರುವಂಥ ಕಾರಣದಿಂದಾಗಿ ಮಾನಸಿಕವಾಗಿ ಆಗಿರ್ಬೋದು, ಮಗಳ ಒಂದು ಎಜುಕೇಷನ್ ದೃಷ್ಟಿಯಿಂದ ಒಂದಿಷ್ಟು ಮಗಳಿಗೆ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ಆಗಿರ್ಬೋದು, ಮಗಳಿಗೆ ಬೇಕಾದಂಥ ಒಂದಿಷ್ಟು ಸಲಹೆಗಳನ್ನು ನೀಡಬೇಕು ಆಗಿರುತ್ತೆ. ಸೊ ಹೀಗಾಗಿ ಇವುಗಳನ್ನೆಲ್ಲ ಮುಂದಿಟ್ಕೊಂಡು ಇದೀಗ ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ 57ನೇ ಸೆಷನ್ಸ್ ಕೋರ್ಟ್ಗೆ. ಸೊ ಹೀಗಾಗಿ 12ನೇ ತಾರೀಕು ಅಂದರೆ ಫೆಬ್ರವರಿ 12ನೇ ತಾರೀಕಿನಂದು ಈ ಬೇಲ್ ಭವಿಷ್ಯ ಇರುವಂಥದ್ದು. ಸದ್ಯಕ್ಕೆ ಈ ರೀತಿಯಾಗಿ ಎಕ್ಸಾಮ್ಸ್ ಇರೋದ್ರಿಂದ ಮಗಳ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಧ್ಯಂತರ ಜಾಮೀನನ್ನ ನೀಡಿ ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸುವಂತೆ ಕೋರ್ಟ್ ಇದೀಗ ಎಸ್ಪಿಪಿಗೆ ಒಂದು ಸೂಚನೆಯನ್ನ ಸಹಿತ ನೀಡಿದೆ. ಫೆಬ್ರವರಿ 12ರಂದು ಪವಿತ್ರ ಗೌಡ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ ಜೈಲ್ನಲ್ಲಿ ಮುದ್ದೆ ಮುರಿತಾ ಇರುವಂತಹ ಪವಿತ್ರ ಗೌಡ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಊಟದ ವಿಚಾರಕ್ಕೆ ಕೂಡ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು, ಮನೆ ಊಟ ಬೇಕು ಅಂತ. ಆದರೆ ಅದನ್ನ ಕೋರ್ಟ್ ನಿರಾಕರಿಸಿತ್ತು. ಕೋರ್ಟ್ ನೀಡಿದ್ರು ಸಹಿತ ಅದಕ್ಕೆ ಎಸ್ಪಿಪಿ ವಿರೋಧವನ್ನ ವ್ಯಕ್ತಪಡಿಸಿ ಅದನ್ನು ಕೂಡ ಈಗ ಕೋರ್ಟ್ ಮುಖಾಂತರವೇ ಕ್ಯಾನ್ಸಲ್ ಆಯಿತು. ಈಗ ಮತ್ತೆ ಸಹಿತ ಮಗಳ ಒಂದು ಎಕ್ಸಾಮ್ ದೃಷ್ಟಿಯಿಂದ ಬೋರ್ಡ್ ಎಕ್ಸಾಮ್ಸ್ ಇದೆ, ಹೀಗಾಗಿ 20 ದಿನಗಳವರೆಗೆ ಮಧ್ಯಂತರ ಜಾಮೀನು ನೀಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ.